ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಉತ್ತರಾಧಿಕಾರಿ ಎಂದೇ ಬಿಂಬಿತರಾದ ಯುವ ರಾಜ್ಕುಮಾರ್ ಅವರ ಮೊದಲ ಬಣ್ಣದ ಕನಸು ನನಸಾಗಲು, ಅಭಿಮಾನಿಗಳ ಕಲ್ಪನೆ ಬೆಳ್ಳಿತೆರೆಯಲ್ಲಿ ಅನಾವರಣ ಆಗಲು ಇನ್ನೇನು ಕೆಲವೇ ದಿನ ಉಳಿದಿದೆ. ಹೀಗಿರುವಾಗ ಗಂಧದ ಗುಡಿಯ ನೂತನ ಯುವರಾಜನ ಮುಡಿಗೆ 3 ಕೋಟಿ ಬೆಲೆ ಬಾಳುವ ಕಿರೀಟವನ್ನು ತೊಡಿಸಲಾಗಿದೆ. ಹೌದು, ನಿಮಗೆ ಗೊತ್ತು, ಯುವ ರಾಜ್ಕುಮಾರ್ ಅವರ ಚೊಚ್ಚಲ ಚಿತ್ರ ಯುವ ಚಿತ್ರದ ಚಿತ್ರೀಕರಣ ಮೊನ್ನೆಯಷ್ಟೇ ಮುಕ್ತಾಯವಾಗಿದೆ. ಈ ಮಾರ್ಚ್ 28ರಿಂದ ಕರುನಾಡಲ್ಲೇ ಯುವ ಪರ್ವ ಆರಂಭವಾಗಲಿದೆ. ಇನ್ನು ಬಿಡುಗಡೆಗೆ ಕೆಲವೇ ದಿನ ಇರುವ ಹಿನ್ನೆಲೆಯಲ್ಲಿ ಚಿತ್ರದ ಪ್ರಚಾರದ ರೂಪುರೇಷೆಗಳನ್ನು ಹೊಂಬಾಳೆ ಸಂಸ್ಥೆ ಸಿದ್ಧಪಡಿಸುತ್ತಿದೆ. ಚಿತ್ರದ ಮೊದಲ ಹಾಡನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡುವ ಆಲೋಚನೆ ಕೂಡ ಹೊಂಬಾಳೆ ಸಂಸ್ಥೆಗೆ ಇದೆ ಎನ್ನುವ ಮಾತು ಇದೆ. ಇದಕ್ಕೆಲ್ಲದಕ್ಕೂ ಪುಷ್ಟಿ ನೀಡುವಂತೆ ಯುವ ಚಿತ್ರದ ಆಡಿಯೋ ಹಕ್ಕು ಈಗ ಖರೀದಿಯಾಗಿದೆ. ಅದು ಒಂದಲ್ಲ ಎರಡಲ್ಲ 3 ಕೋಟಿಗೆ ಎನ್ನುವುದು ಗಾಂಧಿನಗರದಲ್ಲಿ ಕೇಳಿ ಬರುತ್ತಿರುವ ಲೇಟೆಸ್ಟ್ ನ್ಯೂಸ್. ಕನ್ನಡದ ಪ್ರಸಿದ್ಧ ಆಡಿಯೋ ಕಂಪನಿ ಒಂದಾದ ಆನಂದ್ ಆಡಿಯೋ ಯುವ ಚಿತ್ರದ ಆಡಿಯೋ ಹಕ್ಕನ್ನು ಖರೀದಿಸಿದೆ. ನಿಜಕ್ಕೂ ವ್ಯಾಪಾರ ಇಷ್ಟು ಕೋಟಿಗೆ ಆಗಿದೆ ಎನ್ನುವುದು ಸದ್ಯಕ್ಕೆ ಗೌಪ್ಯವಾಗಿದ್ದರೂ, ಬೆಂಗಳೂರಿನ ಸ್ಟೇಟ್ ಮಾರ್ಕ್ಸ್ ರಸ್ತೆಯಲ್ಲಿರುವ ಆನಂದ್ ಆಡಿಯೋ ಕಚೇರಿ ಸುತ್ತಮುತ್ತ ಯುವ ಚಿತ್ರದ ಆಡಿಯೋ ರೈಟ್ಸ್ 3 ಕೋಟಿಗೆ ಮಾರಾಟವಾಗಿದೆ ಎಂಬ ಮಾತು ಬಲವಾಗಿ ಕೇಳಿಬರುತ್ತಿದೆ. ನೆನಪಿರಲಿ, ದಶಕಗಳಿಂದ ಸೂಪರ್ ಸ್ಟಾರ್ ಪಟ್ಟವನ್ನು ಅಲಂಕರಿಸಿರುವ ನಾಯಕರ ಸಿನಿಮಾದ ಹಾಡುಗಳೇ 2 ಕೋಟಿ ಗಡಿ ದಾಟುವುದು ಅಪರೂಪ. ಅಂಥದ್ದಲ್ಲಿ ಯುವ ರಾಜ್ಕುಮಾರ್ ಮೊದಲ ಸಿನಿಮಾದ ಹಾಡುಗಳು ಇಷ್ಟು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿರುವುದು ದಾಖಲೆಯೇ ಸರಿ. ಯುವ ರಾಜ್ಕುಮಾರ್ ಅವರಂಥ ಸಾರ್ವಕಾಲಿಕ ಹಿಟ್ ಚಿತ್ರ ನಂತರ ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗಾಗಿ ಯುವರತ್ನ ಸಿನಿಮಾವನ್ನು ನಿರ್ದೇಶಿಸಿದ ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ ಸಿದ್ಧವಾದ ಯುವ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನ ಇದೆ. ಶ್ರೀಶಾ ಕುದುವಳ್ಳಿ ಯುವ ಚಿತ್ರದ ಕಲರ್ಫುಲ್ ಪ್ರಪಂಚವನ್ನು ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಸಪ್ತಮಿ ಗೌಡ ಯುವ ಜೊತೆ ಇಲ್ಲಿ ನಾಯಕಿಯಾಗಿ ತೆರೆ ಹಂಚಿಕೊಂಡಿದ್ದಾರೆ. ಒಟ್ನಲ್ಲಿ ಆನಂದ್ ಆಡಿಯೋ ಯುವ ರಾಜ್ಕುಮಾರ್ ಅವರ ಚೊಚ್ಚಲ ಚಿತ್ರ ಯುವ ಚಿತ್ರದ ಹಾಡುಗಳ ದಿಬ್ಬಣಕ್ಕೆ ಚಾಲನೆ ನೀಡಿದೆ. ಕರುನಾಡಿನಲ್ಲೇ ಯುವ ಚಿತ್ರದ ಹಾಡುಗಳು ಮೆರವಣಿಗೆಗೆ ಶೀಘ್ರದಲ್ಲಿಯೇ ಆರಂಭವಾಗಲಿದೆ. ಯುವ ಪರ್ವಕ್ಕೆ ಬೆಳ್ಳಿತೆರೆ ಮಾರ್ಚ್ 28ಕ್ಕೆ ಸಾಕ್ಷಿಯಾಗಲಿದೆ.